ಕರ್ನಾಟಕದ ಅನೇಕ ದೇವಾಲಯಗಳು ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿವೆ. ಕೆಲವು ದೇವಾಲಯಗಳು ತಮ್ಮ ಪ್ರಾಚೀನತೆಯಿಂದ ಪ್ರಸಿದ್ಧಿಯಾಗಿದ್ದರೆ, ಇನ್ನು ಕೆಲವು ದೇವಾಲಯಗಳು ತಮ್ಮ ಪರಂಪರೆಗಳಿಂದ ಜನರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದಿವೆ. ಆದರೆ ಕೆಲವು ಸ್ಥಳಗಳು ಮಾತ್ರ ಇತಿಹಾಸ, ಭಕ್ತಿ, ಸಂಸ್ಕೃತಿ ಮತ್ತು ಜನರ ನೆನಪುಗಳನ್ನು ಒಂದೇ ಜಾಗದಲ್ಲಿ ಒಟ್ಟುಗೂಡಿಸಿಕೊಂಡಿರುತ್ತವೆ. ಉಡುಪಿಯ ಶ್ರೀಕೃಷ್ಣ ದೇವಾಲಯ ಅಂತಹ ಸ್ಥಳಗಳಲ್ಲಿ ಒಂದು. ಇದು ಭಾರತದ ಪ್ರಮುಖ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಉಡುಪಿ ಶ್ರೀಕೃಷ್ಣ ದೇವಾಲಯದ ಬಗ್ಗೆ ಮಾತನಾಡುವಾಗ ಹೆಚ್ಚಿನ ಜನರಿಗೆ ನೆನಪಾಗುವುದು ಶ್ರೀಕೃಷ್ಣನ ದರ್ಶನ ಹಾಗೂ ಕನಕನ ಕಿಂಡಿ. ಆದರೆ ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಇಂದು ಲಕ್ಷಾಂತರ ಜನರ ಭಕ್ತಿಯ ಕೇಂದ್ರವಾಗಿರುವ ಈ ದೇವಾಲಯದ ಆರಂಭ ಹೇಗಾಯಿತು? ಉಡುಪಿ ಹೇಗೆ ಭಾರತದ ಪ್ರಮುಖ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾಗಿ ಬೆಳೆಯಿತು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಾವು ಹಲವಾರು ಶತಮಾನಗಳ ಹಿಂದೆ ಹೋಗಬೇಕು. ಇಂದಿನ ಉಡುಪಿ ಮತ್ತು ಆ ಕಾಲದ ಉಡುಪಿಯ ನಡುವೆ ಸಾಕಷ್ಟು ವ್ಯತ್ಯಾಸವಿತ್ತು. ಇಂದು ನಾವು ನೋಡುತ್ತಿರುವ ರಸ್ತೆಗಳು, ಕಟ್ಟಡಗಳು ಹಾಗೂ ನಗರ ಜೀವನ ಆ ಕಾಲದಲ್ಲಿ ಇರಲಿಲ್ಲ. ಸುಮಾರು 800 ವರ್ಷಗಳ ಹಿಂದೆ ಉಡುಪಿ ಇಂದಿನಂತೆ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿರಲಿಲ್ಲ. ಅದು ಕರಾವಳಿ ಕರ್ನಾಟಕದ ಒಂದು ಪ್ರಮುಖ ಪ್ರದೇಶವಾಗಿತ್ತು. ವಿವಿಧ ಪ್ರದೇಶಗಳ ಜನರು ಇಲ್ಲಿ ಬರುತ್ತಿದ್ದರು. ಹೊಸ ಆಲೋಚನೆಗಳು ಮತ್ತು ಸಂಸ್ಕೃತಿಗಳು ಒಂದಕ್ಕೊಂದು ಬೆರೆತು ಸಾಗುತ್ತಿದ್ದವು. ಆ ಸಮಯದಲ್ಲಿ ಒಬ್ಬ ಯುವ ತತ್ವಜ್ಞಾನಿಯ ಹೆಸರು ನಿಧಾನವಾಗಿ ಜನರ ನಡುವೆ ಪರಿಚಿತವಾಗುತ್ತಿತ್ತು. ಮುಂದೆ ಭಾರತೀಯ ತತ್ವಶಾಸ್ತ್ರದ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆಯಲಿದ್ದ ಆ ವ್ಯಕ್ತಿಯ ಹೆಸರು ಮಧ್ವಾಚಾರ್ಯರು. ಮಧ್ವಾಚಾರ್ಯರ ಜೀವನವು ಕೇವಲ ತತ್ವಶಾಸ್ತ್ರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ಅಧ್ಯಯನ, ಪ್ರಯಾಣ ಹಾಗೂ ಚರ್ಚೆಗಳಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಜನರಿಗೆ ತಲುಪಿಸಿದರು. ಅವರ ಪ್ರಭಾವ ಕರ್ನಾಟಕದ ಗಡಿಗಳನ್ನು ದಾಟಿ ಭಾರತದ ವಿವಿಧ ಪ್ರದೇಶಗಳಿಗೆ ತಲುಪಿತು. ಆದರೆ ಉಡುಪಿಯ ಇತಿಹಾಸದಲ್ಲಿ ಅವರ ಹೆಸರು ವಿಶೇಷವಾಗಿ ನೆನಪಾಗುವುದಕ್ಕೆ ಒಂದು ಪ್ರಮುಖ ಕಾರಣವಿದೆ. ಅದು ಶ್ರೀಕೃಷ್ಣ ದೇವಾಲಯದೊಂದಿಗೆ ಸಂಬಂಧಿಸಿದ ಪರಂಪರೆ. ಈ ಪರಂಪರೆಯ ಬಗ್ಗೆ ಮಾತನಾಡುವಾಗ ಮೊದಲು ನೆನಪಾಗುವುದು ಮಲ್ಪೆ. ಇಂದು ಮಲ್ಪೆ ತನ್ನ ಸುಂದರ ಕಡಲ ತೀರಕ್ಕಾಗಿ ಪ್ರಸಿದ್ಧವಾಗಿದೆ. ಆದರೆ ಹಲವು ಶತಮಾನಗಳ ಹಿಂದೆ ಇದು ಸಮುದ್ರ ಮಾರ್ಗದ ಸಂಪರ್ಕದಲ್ಲಿ ಪ್ರಮುಖ ಸ್ಥಳವಾಗಿತ್ತು. ದೇವಾಲಯದ ಪರಂಪರೆಯ ಪ್ರಕಾರ ಒಂದು ದಿನ ಸಮುದ್ರದಲ್ಲಿ ಸಾಗುತ್ತಿದ್ದ ಒಂದು ಹಡಗು ಸಂಕಷ್ಟಕ್ಕೆ ಸಿಲುಕಿತು. ಆ ಹಡಗು ಎಲ್ಲಿಂದ ಬಂತು, ಹಾಗೆ ಅದರಲ್ಲಿದ್ದವರು ಯಾರು? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಐತಿಹಾಸಿಕ ಉತ್ತರಗಳು ಲಭ್ಯವಿಲ್ಲ. ಆದರೆ ದೇವಾಲಯದ ಪರಂಪರೆ ಒಂದು ವಿಷಯವನ್ನು ಮಾತ್ರ ನಿರಂತರವಾಗಿ ಹೇಳುತ್ತದೆ. ಆ ದಿನ ನಡೆದ ಘಟನೆಯೇ ಮುಂದೆ ಉಡುಪಿಯ ಇತಿಹಾಸದ ಭಾಗವಾಯಿತು. ಪರಂಪರೆಯ ಪ್ರಕಾರ ಆ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಕರಾವಳಿಯ ಸಮೀಪದಲ್ಲಿದ್ದರು. ಮುಂದೆ ನಡೆದ ಘಟನೆಗಳ ವಿವರಗಳು ವಿವಿಧ ಮೂಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಹೊಂದಿದರೂ ಅಂತಿಮವಾಗಿ ಹಡಗು ಸುರಕ್ಷಿತವಾಗಿ ತೀರ ತಲುಪಿತು ಎಂದು ಹೇಳಲಾಗುತ್ತದೆ. ಹಡಗಿನ ನಾಯಕ ಕೃತಜ್ಞತೆಯಿಂದ ಮಧ್ವಾಚಾರ್ಯರಿಗೆ ಉಡುಗೊರೆ ನೀಡಲು ಮುಂದಾದ. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಜನರ ಗಮನ ಬೆಲೆ ಬಾಳುವ ವಸ್ತುಗಳ ಕಡೆಗೆ ಹೋಗುವುದು ಸಹಜ. ಆದರೆ ಇಲ್ಲಿ ಪರಂಪರೆ ಹೇಳುವ ವಿಷಯ ವಿಭಿನ್ನವಾಗಿದೆ. ಮಧ್ವಾಚಾರ್ಯರು ಗೋಪಿಚಂದನದ ಒಂದು ದೊಡ್ಡ ಗಡ್ಡೆಯನ್ನು ಆಯ್ಕೆ ಮಾಡಿಕೊಂಡರು ಎಂದು ಹೇಳಲಾಗುತ್ತದೆ. ಹೊರಗಿನಿಂದ ನೋಡಿದವರಿಗೆ ಅದು ವಿಶೇಷವಾಗಿ ಕಾಣಿಸಿರಲಿಲ್ಲ. ಅದು ಸಾಮಾನ್ಯ ಮಣ್ಣಿನ ಗಡ್ಡೆಯಂತೆ ಕಾಣಿಸಿರಬಹುದು, ಆದರೆ ಅದರೊಳಗೆ ಏನಿದೆ ಎಂಬುದನ್ನು ಆಗ ಯಾರೂ ಊಹಿಸಿರಲಿಲ್ಲ. ನಂತರ ಆ ಗಡ್ಡೆಯನ್ನು ತೆರೆಯಲಾಯಿತು. ದೇವಾಲಯದ ಪರಂಪರೆಯ ಪ್ರಕಾರ ಅದರೊಳಗೆ ಶ್ರೀಕೃಷ್ಣನ ಮೂರ್ತಿ ಕಂಡುಬಂದಿತು ಎಂದು ಹೇಳಲಾಗಿದೆ. ಈ ಘಟನೆಯೇ ಉಡುಪಿಯ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಕ್ಷಣಗಳಲ್ಲಿ ಒಂದಾಗಿ ನೆನಪಿಸಿಕೊಳ್ಳಲ್ಪಡುತ್ತದೆ. ಈ ಮೂರ್ತಿಯ ಬಗ್ಗೆ ವಿವಿಧ ಪರಂಪರೆಗಳು ಹಲವು ವಿವರಗಳನ್ನು ಹೇಳುತ್ತದೆ. ಕೆಲವು ನಂಬಿಕೆಗಳ ಪ್ರಕಾರ ಈ ಮೂರ್ತಿಯ ಇತಿಹಾಸವು ದ್ವಾರಕೆಯ ಕಾಲದೊಂದಿಗೆ ಸಂಬಂಧ ಹೊಂದಿದೆ. ವಿಷಯಗಳ ಬಗ್ಗೆ ಇತಿಹಾಸಕಾರರು ಮತ್ತು ಪರಂಪರೆಗಳು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿದ್ದರೂ ಉಡುಪಿಯ ಶ್ರೀಕೃಷ್ಣ ದೇವಾಲಯದ ಕಥೆಯಲ್ಲಿ ಈ ಘಟನೆಯು ಅತ್ಯಂತ ಪ್ರಮುಖ ಸ್ಥಾನ ಹೊಂದಿದೆ. ಮಧ್ವಾಚಾರ್ಯರು ಈ ಮೂರ್ತಿಯನ್ನು ಉಡುಪಿಗೆ ತಂದು ಪ್ರತಿಷ್ಠಾಪಿಸಿದರು ಎಂದು ಪರಂಪರೆ ಹೇಳುತ್ತದೆ. ಇಲ್ಲಿಂದ ಒಂದು ದೇವಾಲಯದ ಇತಿಹಾಸ ಮಾತ್ರ ಆರಂಭವಾಗಲಿಲ್ಲ, ಮುಂದಿನ ಹಲವು ಶತಮಾನಗಳ ಕಾಲ ಮುಂದುವರಿಯುವಂತಹ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅಡಿಪಾಯವನ್ನು ನಿರ್ಮಾಣ ಮಾಡಲಾಯಿತು. ಆದರೆ ದೇವಾಲಯದ ಸ್ಥಾಪನೆಯ ನಂತರ ಮತ್ತೊಂದು ಪ್ರಶ್ನೆ ಎದುರಾಯಿತು. ಈ ಪರಂಪರೆಯನ್ನು ಮುಂದಿನ ತಲೆಮಾರುಗಳಿಗೆ ಹೇಗೆ ಉಳಿಸಬೇಕು?
ದೈನಂದಿನ ಪೂಜೆಗಳು, ಧಾರ್ಮಿಕ ಕಾರ್ಯಗಳು ಮತ್ತು ದೇವಾಲಯದ ನಿರ್ವಹಣೆಯನ್ನು ಹೇಗೆ ವ್ಯವಸ್ಥಿತವಾಗಿ ನಡೆಸಬೇಕು ಎನ್ನುವ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ರೂಪುಗೊಂಡ ವ್ಯವಸ್ಥೆಯೇ ಮುಂದೆ ಉಡುಪಿಯ ಅಷ್ಟಮಠಗಳ ಪರಂಪರೆಯಾಗಿ ಪ್ರಸಿದ್ಧಿಯಾಯಿತು. ಮಧ್ವಾಚಾರ್ಯರು ತಮ್ಮ ಶಿಷ್ಯರ ಮೂಲಕ 8 ಮಠಗಳನ್ನು ಸ್ಥಾಪಿಸಿದರು ಎಂದು ಪರಂಪರೆ ಹೇಳುತ್ತದೆ. ಈ ಮಠಗಳನ್ನು ಒಟ್ಟಾಗಿ ಅಷ್ಟಮಠಗಳು ಎಂದು ಕರೆಯಲಾಗುತ್ತದೆ. ಅಷ್ಟಮಠಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಪೇಜಾವರ ಮಠ, ಪಲಿಮಾರು ಮಠ, ಆದಮಾರು ಮಠ, ಕೃಷ್ಣಾಪುರ ಮಠ, ಶಿರೂರು ಮಠ, ಸೋದೆ ಮಠ, ಕಾಣಿಯೂರು ಮಠ ಮತ್ತು ಪುತ್ತಿಗೆ ಮಠ. ಅಷ್ಟಮಠಗಳ ವ್ಯವಸ್ಥೆ ಮತ್ತು ಪರ್ಯಾಯ ಪರಂಪರೆ ಈ ನಿರಂತರತೆಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಉಡುಪಿಯ ಶ್ರೀಕೃಷ್ಣ ದೇವಾಲಯದೊಂದಿಗೆ ಸಂಬಂಧಿಸಿದ ಅತ್ಯಂತ ಪ್ರಸಿದ್ಧ ಕತೆ ಇನ್ನು ಮುಂದೆ ಬರುತ್ತದೆ. ಅದು ಕನ್ನಡದ ಒಬ್ಬ ಭಕ್ತ ಕವಿಯಾದ ಕನಕದಾಸರ ಕತೆ. ಅವರ ಜೀವನದೊಂದಿಗೆ ಈ ದೇವಾಲಯದ ಸಂಬಂಧ ಹೇಗೆ ಬೆಳೆದಿತ್ತು, ಇಂದು ಲಕ್ಷಾಂತರ ಜನರ ದರ್ಶನ ಪಡೆಯುವಂತಹ ಕನಕನ ಕಿಂಡಿ ಹೇಗೆ ಪ್ರಸಿದ್ಧಿಯಾಯಿತು ಅಂತ ನೋಡುವುದಾದ್ರೆ, ಅದರ ಕತೆ ಮುಂದಿನ ಘಟನೆಗಳೊಂದಿಗೆ ಆರಂಭವಾಗುತ್ತದೆ. ದೇವಾಲಯದ ಪರಂಪರೆಯ ಪ್ರಕಾರ ಕನಕದಾಸರು ಶ್ರೀಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಬಂದಿದ್ದರು ಎಂದು ಹೇಳಲಾಗುತ್ತದೆ. ಆ ಸಮಯದಲ್ಲಿ ಸಾಮಾಜಿಕ ಪರಿಸ್ಥಿತಿಗಳ ಕಾರಣದಿಂದ ಅವರಿಗೆ ದೇವಾಲಯದ ಒಳಗೆ ಪ್ರವೇಶ ಸಿಗಲಿಲ್ಲ ಎಂದು ಹೇಳಲಾಗುತ್ತದೆ. ಕನಕದಾಸರು ತಮ್ಮ ಭಕ್ತಿಯನ್ನು ಬಿಟ್ಟುಕೊಡಲಿಲ್ಲ. ಅವರು ಹೊರಗಡೆಯೇ ನಿಂತು ಪ್ರಾರ್ಥನೆ ಮುಂದುವರೆಸಿದರು. ಈ ಘಟನೆಯ ನಂತರ ನಡೆದ ವಿಷಯದ ಬಗ್ಗೆ ದೇವಾಲಯದ ಪರಂಪರೆ ಒಂದು ಪ್ರಸಿದ್ಧ ಕಥೆಯನ್ನು ಹೇಳುತ್ತದೆ. ಆ ಕಥೆಯ ಪ್ರಕಾರ ಶ್ರೀಕೃಷ್ಣನ ಮೂರ್ತಿಯು ಕನಕದಾಸರ ಕಡೆ ಮುಖ ಮಾಡಿತು ಎಂದು ಹೇಳಲಾಗಿದೆ. ಅದೇ ಸ್ಥಳದಲ್ಲಿ ಒಂದು ಕಿಟಕಿ ರೂಪುಗೊಂಡಿತು ಎಂದು ನಂಬಲಾಗಿದೆ. ಇಂದು ಆ ಕಿಟಕಿಯನ್ನು ಕನಕನ ಕಿಂಡಿ ಎಂದು ಕರೆಯಲಾಗುತ್ತದೆ. ಇಂದಿಗೂ ಸಾವಿರಾರು ಭಕ್ತರು ಅದೇ ಕಿಟಕಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆಯುತ್ತಾರೆ. ಕಾಲ ಬದಲಾಗುತ್ತದೆ, ತಲೆಮಾರುಗಳು ಬದಲಾಗುತ್ತದೆ, ಆದರೆ ಕೆಲವು ಪರಂಪರೆಗಳು ಮತ್ತು ಕೆಲವು ನೆನಪುಗಳು ಜನರ ಜೀವನದ ಭಾಗವಾಗಿಯೇ ಉಳಿಯುತ್ತವೆ. ಉಡುಪಿಯ ಕತೆ ಇಲ್ಲಿ ಮುಗಿಯುವುದಿಲ್ಲ. ಅದು ಪ್ರತಿದಿನ ಮುಂದುವರಿಯುತ್ತದೆ, ಪ್ರತಿ ಭಕ್ತನೊಂದಿಗೆ ಹೊಸ ಅಧ್ಯಾಯವನ್ನು ಬರೆಯುತ್ತದೆ ಮತ್ತು ಅದೇ ಕಾರಣಕ್ಕೆ ಈ ಪರಂಪರೆ ಇಂದಿಗೂ ಜೀವಂತವಾಗಿದೆ. ಅದು ಕಾಲದೊಂದಿಗೆ ಬದಲಾಗದೆ ಕಾಲದೊಳಗೆ ಉಳಿದುಕೊಂಡಿರುವ ಒಂದು ಬದುಕಿರುವಂತಹ ಇತಿಹಾಸವಾಗಿದೆ. ಧನ್ಯವಾದಗಳು.